ಪಂಚಾಯತ್ ರೋಡಲ್ಲಿ ಕಟ್ಕೊಡ್ಬೋದಾ? ಎಸ್ಸಿ ಜಾಗ ಯಾರು ಒಂದ್ ನಿಮಿಷ ರೀ, ದರ್ಖಾಸ್ತ್ ಬಂದ್ರೆ ಎಸ್ಸಿ ಜನಕ್ಕೆ ಅಂತ ಜಾಗ ಕೊಟ್ಟಿರ್ತಾರೆ. ಆಯ್ತು, ಒಂದೇ ಸೆಕೆಂಡ್ ನಮ್ಗೆ ಅವಕಾಶ ಕೊಡಿ. ಎಸ್ಸಿ ಜಾಗ ಎಸ್ಸಿಗೆ ಕಡು ಬಡವ್ರಿಗೆ ಸರ್ಕಾರದಿಂದನೇ ಆದೇಶ ಕೊಟ್ಟಿರ್ತದೆ. ಪಂಚಾಯತಿನ ಅವಾಗಿನ ಕಾಲದಲ್ಲಿ ಎಲ್ಲಿ ಶಾನ್ಭಾಗರು ಪಟೇಲ್ರ ಕಾಲದಿಂದ ಪಂಚಾಯತಿನ ಉತ್ಪತ್ತಿನೇ ಆಗಿರಕ್ಕಿಲ್ಲ. ಅವತ್ತಿನ ಕಾಲದಲ್ಲಿ ಶಾನ್ಭಾಗರು ಪಟೇಲ್ ಭೂಮಿನ ಆಳ್ತಾ ಇರ್ತಾರೆ. 2 ಸೆಕೆಂಡ್ ಕೊಡ್ತೀವಿ. 2 ಸೆಕೆಂಡ್ ಇರಿ ಸರ್, ನಾನು 2 ಸೆಕೆಂಡ್ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಬಿಡಿ. ಅಷ್ಟು ಶಾನ್ಭಾಗರು ಪಟೇಲ್ರು ಅವತ್ತಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಭೂಮಿನೆಲ್ಲ ಆಳಾಡ ಮಾಡ್ತಾ ಇರ್ತಾರೆ. ಯಾರ ಕಡು ಬಡವರಿಗೆ ಎಸ್ಸಿ ಜನಕ್ಕೆ ಭೂಮಿನ ಸೈಟ್ ಇರಲ್ಲ ಅಂತ ಸೈಟ್ ಕೊಟ್ಟಿರ್ತಾರೆ, ಸರ್ಕಾರ ಕೊಟ್ಟಿರ್ತದೆ, ಜನನ ಒಪ್ಪಿಗೆ ಕೊಟ್ಟಿರ್ತಾರೆ. ಪಂಚಾಯತಿನ ಬಂದಿರಲ್ಲ, ಪಂಚಾಯತಿನ ದಾಖಲೆಗೆ ಬಂದಿರಲ್ಲ. ಪಂಚಾಯತಿ ಬಂದ್ಮೇಲೆ ಯಾರು ಬೇಕಾದ್ರೂ ಕಟ್ಕೊಂಡು ನಾನು ಪಂಚಾಯತಿ ಹೇಳ್ಬೋದಾ? ಪಂಚಾಯತ್ ಈಗ ನಿಮ್ಗೆ ಮಂಜೂರಾಗಿದ್ರೆ ಕಾಪಿ ಕೊಡಿ. ಈಗಿರೋದೇನು ಕೊಡಿ, ಪಂಚಾಯತ್ ದಾಖಲೆ ನಿಮ್ ದಾಖಲೆ ಇದ್ರೆ ತೋರಿಸಿ, ಕೊಡ್ತೀವಿ ಸರ್. ಕೊಡ್ತೀವಿ ಸರ್, ಈಗ ನಾವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಡ್ತೀವಿ. ಗೊತ್ತಾಯ್ತು ಸರ್, ಕೊಡ್ತೀವಿ ಸರ್. ನಾವು ಕೊಡ್ತೀವಿ. ಎಸ್ಸಿ ಜನಗಳಿಗೆ ಮುಂಚೆ ಏನಾಗಿದ್ದಾರೆ ಫಸ್ಟ್ ನೀವು ಪರಿಶೀಲನೆ ಮಾಡಿ ಇದು ಮಾಡ್ಬೇಕು ಸರ್. ಈಗ ಅವಕಾಶ ಸರ್, ಅಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ನೀವು ಕೋರ್ಟಿಂದ ಬೇಕಾದ್ರೆ ಆದೇಶ ಮಾಡ್ತಾರೆ. ಅವ್ರು ಎಕ್ಸಿಕ್ಯೂಟ್ ಮಾಡಕ್ಕೆ ಬಂದಿದ್ದಾರೆ. ಎಕ್ಸಿಕ್ಯೂಟ್ ಅವಕಾಶ ನೀವು ಕೊಡಬೇಕು, ನಾವು ಸಪೋರ್ಟ್ ಕೊಡಬೇಕು. ನೀವು ಅರ್ಥ ಮಾಡ್ಕೋಬೇಕು ಕಾನೂನು ಏನಿದೆ. ಅವರು ಬೀಗ ಹಾಕೊಂಡು ಹೋಗ್ತಾರೆ, ನೀವು ಕೋರ್ಟಿಂದ ತಂದು ಬೀಗ ಓಪನ್ ಮಾಡ್ಕೊಂಡು ಆದೇಶ ತಗೊಂಡು ಅವಕಾಶ ಇದೆ. ನೀನ್ ಪೆಟ್ರೋಲ್ ಹಾಕೋಬಿಡು ಅಂದ್ರೆ ನೀನು ಸರ್, ನೀನ್ ಸುಮ್ಮನೆ ಬಿಡೋದಿಲ್ಲ. ಮಾತಾಡ್ತಾ ಇಲ್ಲ, ಏನು ಪೆಟ್ರೋಲ್ ಹಾಕೋಬಿಡು.